ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 13ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು 7. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಮಾರ್ಕ 10:49. ದಾರಿಯ ಪಕ್ಕದಲ್ಲಿ ಕುಳಿತಿದ್ದ ಬರ್ತಿಮಾಯನ ಮೊದಲು ತನ್ನ ಸೋಮಾರಿತನದಿಂದ ಎದ್ದು ಬರಬೇಕು. ಅವನು ಧೂಳಿನ ನೆಲದಿಂದ ಮತ್ತು ಭಿಕ್ಷೆ ಬೇಡುವ ಸ್ಥಿತಿಯಿಂದ ಮೇಲೇರಬೇಕು. ಅವನು ತನ್ನ ಕುರುಡುತನದಿಂದ ಮೇಲೆ ಬರಬೇಕು. ನಮ್ಮ ಕರ್ತನು ನಮ್ಮನ್ನು ಕರೆದು ಹೇಳುತ್ತಾನೆ, ನನ್ನ ಮಗುವೆ, ನಿನ್ನ ಆಯಾಸದಿಂದ ಎದ್ದೇಳು, ಧೂಳನ್ನು ಜಾಡಿಸಿ ನಿಮ್ಮ ರೆಕ್ಕೆಗಳನ್ನು ಹರಡಿ ಮತ್ತು ಹದ್ದಿನಂತೆ ಆಕಾಶದಲ್ಲಿ ಮೇಲೇರಿ ಎದ್ದೇಳಿ, ನಾನು ನಿಮಗಾಗಿ ಸಂಗ್ರಹಿಸಿರುವ ಉಡುಗೊರೆಗಳನ್ನು ಮತ್ತು ಶಕ್ತಿಯನ್ನು ಸ್ವೀಕರಿಸಿ. ಪೋಲಿ ಮಗ ತನ್ನ ಪ್ರಜ್ಞೆಗೆ ಬಂದಾಗ ಅವನು ಹೇಳಿದನು, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಲೂಕ 15:18 ಮತ್ತು 19. ಅವನು ಹಂದಿಗಳ ಸ್ಥಳದಿಂದ ಎದ್ದೇಳಬೇಕಾಯಿತು ಮತ್ತು ಕರುಣಾಮಯಿ ಕರ್ತನಾದ ಯೇಸುವಿನ ಬಳಿಗೆ ಬರಲು ಅವನು ಎದ್ದೇಳಬೇಕಾಗಿತ್ತು. ತನ್ನ ಕಳೆದು ಹೋದ ಮಕ್ಕಳನ್ನು ಹುಡುಕಲು ಮತ್ತು ಉಳಿಸಲು ಮಾತ್ರವೇ ಕರ್ತನಾದ ಯೇಸು ಈ ಭೂಮಿಗೆ ಬಂದನು. ಇಂದು ನೀವು ಪಾಪದ ಹೊರೆಯಿಂದ ಬಳಲುತ್ತಿದ್ದೀರಿ, ಶಾಪ ಮತ್ತು ರೋಗದಿಂದ. ಕರ್ತನು ತನ್ನ 2 ತೋಳುಗಳನ್ನು ಚಾಚುತ್ತಾನೆ ಮತ್ತು ಪ್ರೀತಿಯಿಂದ ಹೇಳುತ್ತಾನೆ, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37. ಯೆಹೋವನು ತಮ್ಮ ಆತ್ಮಿಕ ಜೀವನದಲ್ಲಿ ನಿದ್ರಿಸುತ್ತಿರುವವರೆಲ್ಲರನ್ನು ಎದ್ದೇಳಲು ಕರೆಯುತ್ತಿದ್ದಾನೆ. ವಾಕ್ಯವು ಹೇಳುತ್ತದೆ, ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಹೇಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ಎಫೆಸದವರಿಗೆ 5:14. ಸಂಸೋನನು ನಿದ್ರೆ ಮಾಡಿದ್ದರಿಂದಲೇ ತನ್ನ ಶಕ್ತಿಯನ್ನು ಕಳೆದುಕೊಂಡನು. ಯುದ್ಧಿಕನು ತನ್ನ ಆಳವಾದ ನಿದ್ರೆಯಿಂದಾಗಿ 3ನೇ ಮಹಡಿಯಿಂದ ಕೆಳಗೆ ಬಿದ್ದು ಸತ್ತನು. ಪ್ರವಾದಿಯಾದ ಯೋನನು ನಿದ್ರೆಯಿಂದ ಎಚ್ಚರಗೊಂಡನು ಮತ್ತು ಹಡಗಿನಲ್ಲಿ ಅನ್ಯಜನರು ಪ್ರಾರ್ಥಿಸಲು ಕರೆದರು. ಪ್ರವಾದಿಯಾದ ಎಲಿಯನನ್ನು ದೇವದೂತನು ತನ್ನ ನಿದ್ರೆಯಿಂದ ಎಬ್ಬಿಸಿದನು, ಆಹಾರವನ್ನು ತೆಗೆದುಕೊಳ್ಳಲು ಮತ್ತು ಶಕ್ತಿಯನ್ನು ಪುನಃಸ್ಥಾಪಿಸಲು ಕರೆದನು. ನೀನು ಬಹಳ ದೂರ ಹೋಗಬೇಕು ಮತ್ತು ಕರ್ತನು ನಿನ್ನ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಆದುದರಿಂದ ನಿನ್ನ ನಿದ್ದೆಯಿಂದ ಎದ್ದೇಳು. ಕರ್ತನು ತನ್ನ ವಧುವನ್ನು ಎದ್ದೇಳು ಎಂದು ಕರೆಯುತ್ತಿದ್ದಾನೆ. ನನ್ನ ನಲ್ಲನು ಎನಗೆ ಹೀಗೆಂದನು, ನನ್ನ ಪ್ರಿಯಳೇ, ಎನ್ನ ಸುಂದರಿಯೇ, ಎದ್ದು ಬಾ. ಇಗೋ, ಮಳೆಗಾಲ ಕಳೆಯಿತು, ವೃಷ್ಟಿಯು ನಿಂತು ಹೋಯಿತು. ಅಂಜೂರದ ಮರವು ಕಾಯಿಗಳನ್ನು ಪಕ್ವಕ್ಕೆ ತರುತ್ತದೆ, ದ್ರಾಕ್ಷಿಯ ಬಳ್ಳಿಗಳು ಹೂ ಬಿಟ್ಟು ಪರಿಮಳವನ್ನು ಬೀರುತ್ತವೆ. ನನ್ನ ಪ್ರಿಯಳೇ, ಎನ್ನ ಸುಂದರಿಯೇ, ಎದ್ದು ಬಾ. ಪರಮಗೀತ 2:10, 11 ಮತ್ತು 13. ದೇವರ ಮಕ್ಕಳೇ, ಯೆಹೋವನ ದಿನದ ಗುರುತುಗಳು ಎಲ್ಲೆಡೆ ಕಂಡುಬರುತ್ತವೆ. ಎಲ್ಲ ಭವಿಷ್ಯವಾಣಿಗಳು ಜಾರಿಗೆ ಬಂದಿವೆ. ಮಹಿಮೆಯ ರಾಜನಾದ ನಮ್ಮ ಕರ್ತನಾದ ಯೇಸುವನ್ನು ಭೇಟಿಯಾಗಲು ನಾವೆಲ್ಲರೂ ಎದ್ದು ಮುಂದೆ ಹೋಗೋಣವೇ? ನೆನಪಿಡಿ, ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಯೆಶಾಯ 60:1. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.